ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾರಿ ಗಾಯ್ಸ್, 2-3 ದಿವಸದಿಂದ ಬ್ಲಾಗ್ ಇದ್ದಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಇಲ್ಲಿ ಟ್ರಾವೆಲ್ ಮಾಡೋ ಕಡೆ ಎಲ್ಲ ತುಂಬ ಮಳೆ ಬೇರೆ ಇತ್ತು, ಹೆಲ್ತ್ ಬೇರೆ ಸ್ವಲ್ಪ ಇಶ್ಯೂಸ್ ಇರೋದ್ರಿಂದ ಒಂದು ಬೆಂಗಳೂರಿಗೆ ಬೇರೆ ರಿಟರ್ನ್ ಹೋಗೋದಿತ್ತು. ಸೊ ಬ್ಯಾಕ್ ಟು ಫೀಲ್ಡ್. ಸೊ ಇವತ್ತು ಎಲ್ಲಿದ್ದೀನಿ ಅಂದರೆ ಉಡುಪಿಯಲ್ಲಿದ್ದೀನಿ. ಉಡುಪಿ ಪ್ರೈವೇಟ್ ಬಸ್ ಸ್ಟಾಪಲ್ಲಿದ್ದೀನಿ. ಯಾಕಂದರೆ ಇವತ್ತಿನ ಜರ್ನಿ ಬಗ್ಗೆ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಏನಾದರೂ ಚೇಂಜಸ್ ತಿದ್ದುಪಡಿ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಇರಿ. ಅದೇ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಸೊ ಗಾಯ್ಸ್, ಇನ್ನೂ ಯಾರ್ಯಾರು ನನ್ನ ಕನ್ನಡ ಸಂಗಮ ಸೀರೀಸ್ನ ಇನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಏನಾದರೂ ಚೇಂಜಸ್ ಇಲ್ಲ, ಅಡಿಷ್ನಲ್ ವಿಡಿಯೋಸ್ನ ಆ್ಯಡ್ ಆನ್ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳಿ. ಸೊ ಅದೇ ಥರ ಆದಷ್ಟು ಬೇಗ ನಿಮ್ಮ ಮುಂದಕ್ಕೆ ಅದೇ ವಿಡಿಯೋನ ನಾನು ಮುಂದಕ್ಕೆ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಗಾಯ್ಸ್, ಇವತ್ತಿನ ಜರ್ನಿ ಉಡುಪಿಯಿಂದ ನಾನು ಕಾರ್ಕಳಕ್ಕೆ ಹೋಗ್ತಾ ಇದ್ದೀನಿ. ಕಾರ್ಕಳಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಕೆರೆ ಬಸದಿ ಅಂತ ಒಂದು ಟೆಂಪಲ್ ಇದೆ. ಸೊ ಅದು ಜೈನ್ ಟೆಂಪಲ್ ಆಗಿರುತ್ತೆ. ಸೊ ಅದು ಕೆರೆ ಮಧ್ಯದಲ್ಲಿರೋ ದೇವಸ್ಥಾನ. ಸೊ ಅದನ್ನು ಸ್ಟೋರಿನ ನೋಡ್ಕೊಂಬರೋಣ. ನಿಮ್ಮ ಜೊತೆನೇ ನಾನು ಟ್ರಾವೆಲ್ ಮಾಡ್ತೀನಿ. ಬನ್ನಿ, ಉಡುಪಿಯಿಂದ ಕಾರ್ಕಳವರೆಗೂ ಒಂದು ಜರ್ನಿ. ಕೆರೆ ಬಸದಿಯ ಪೂರ್ಣ ಕಥೆ ವಿಸ್ತೃತವಾಗಿ. ಉಡುಪಿ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಮತ್ತು ಕುಂದಾಪುರದ ಮಧ್ಯೆ ಇರುವ ವಾರ್ತೆಹಳ್ಳಿ ಎಂಬ ಗ್ರಾಮದಲ್ಲಿ ಅಮ್ಮನ ಮಡವು ಅಥವಾ ಅಮ್ಮನಕೆರೆ ಎಂದು ಕರೆಯಲ್ಪಡುವ ಒಂದು ಶಾಂತ ಜಾಗದಲ್ಲಿದೆ ಈ ಕೆರೆ ಬಸದಿ. ಈ ಬಸದಿ ಸುಮಾರು 12ನೇ ಶತಮಾನದ ಹೊಯ್ಸಳ ಕಾಲದ ಜೈನ ಧರ್ಮದ ಅರಸುಗಳ ಆಶ್ರಯದಲ್ಲಿ ನಿರ್ಮಾಣವಾಯಿತು. ಏಕೆ ಚತುರ್ಮುಖ ಬಸದಿ ಎಂದು ಕರೆಯಲಾಗುತ್ತದೆ. ಇಲ್ಲಿನ ದೇವಮೂರ್ತಿಯು 4 ದಿಕ್ಕುಗಳತ್ತ ಮುಖ ಹೊಂದಿರುತ್ತದೆ. ಈ ರೀತಿಯ ಶಿಲ್ಪವನ್ನು ಚತುರ್ಮುಖ ಎಂದು ಕರೆಯುತ್ತಾರೆ. ಪ್ರತಿಯೊಂದು ದಿಕ್ಕಿಗೂ ತೀರ್ಥಂಕರನ ಪ್ರತಿಮೆ ಇದೆ. ಇದು ಜೈನ ಧರ್ಮದ ಸಮಭಾವನೆ ಮತ್ತು ವಿಶ್ವವ್ಯಾಪಿ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ. ಜೈನ ಧರ್ಮ ಮತ್ತು ಕೆರೆ ಬಸದಿ. ಜೈನ ಧರ್ಮದ ಹಿರಿಮೆಯು ಈ ದೇವಾಲಯದಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತದೆ. ಇದು ಧರ್ಮ, ಶಾಂತಿ ಮತ್ತು ಅಹಿಂಸೆ ಎಂಬ ತತ್ವಗಳ ಆಧಾರವಾಗಿದೆ. ಬಸದಿ ನೆರೆಹೊರೆಯ ಜೈನ ಗುಡಿಸಲುಗಳು ಮತ್ತು ಪಾಂಡವಪುರ, ಕರ್ಕಳದಂತಹ ಪ್ರಮುಖ ಜೈನ ಕೇಂದ್ರಗಳ ಜೊತೆಗೂ ಸರಿಹೊಂದುತ್ತದೆ. ವಾಸ್ತುಶಿಲ್ಪ ವೈಶಿಷ್ಟ್ಯ. ದೇವಾಲಯವನ್ನು ಸಂಪೂರ್ಣವಾಗಿ ಕಪ್ಪು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಸುತ್ತಲೂ ನೀರಿನಿಂದ ಆವರಿಸಿಕೊಂಡಿರುವುದರಿಂದ ಇದು ವಿಶಿಷ್ಟ ಶೈಲಿಯ ದೇವಾಲಯವಾಗಿದ್ದು ಕರ್ನಾಟಕದಲ್ಲಿ ಬಹಳ ಅಪರೂಪ. ಪ್ರವೇಶಕ್ಕೆ ದೋಣಿಯ ಉಪಯೋಗ. ಇದು ದೇವಾಲಯದ ಪವಿತ್ರತೆಯ ಭಾವವನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಅನುಭವ. ಕೆರೆ ಬಸದಿಗೆ ಭೇಟಿ ನೀಡುವುದು ಶ್ರದ್ಧಾಳುಗಳಿಗೆ ಕೇವಲ ದರ್ಶನವಲ್ಲ, ಅದು ಒಂದು ಆಧ್ಯಾತ್ಮಿಕ ಅನುಭವ. ಕೆರೆಯ ಮಧ್ಯದಲ್ಲಿ ಶಾಂತತೆ, ಶೂನ್ಯತ್ರೋಚ್ಚಾರದ ಧ್ವನಿ ಮತ್ತು ಶಿಲ್ಪಕಲೆಯ ಸೌಂದರ್ಯ ಇವೆಲ್ಲವೂ ಒಟ್ಟಾಗಿ ಭಕ್ತನ ಮನಸ್ಸನ್ನು ಶುದ್ಧಿಗೊಳಿಸುತ್ತವೆ. ಸಂಕ್ಷಿಪ್ತವಾಗಿ ವಿಷಯ ವಿವರ. ಸ್ಥಳ ವಾರ್ತೆಹಳ್ಳಿ, ಉಡುಪಿ ಜಿಲ್ಲೆ. ಕಾಲಘಟ್ಟ 12ನೇ ಶತಮಾನದ ಹೊಯ್ಸಳ ಕಾಲ. ದೇವತೆ ಧರ್ಮನಾಥ ತೀರ್ಥಂಕರ ಚತುರ್ಮುಖ ರೂಪದಲ್ಲಿ. ಪ್ರವೇಶ ದೋಣಿಯ ಮೂಲಕ. ಧರ್ಮ ಜೈನ ಧರ್ಮ. ಶೈಲಿ ಹೊಯ್ಸಳ ವಾಸ್ತುಶಿಲ್ಪ ಗ್ರಾನೈಟ್ ಕಲ್ಲು. ಕೆರೆ ಬಸದಿಯ ಐತಿಹಾಸಿಕ ಹಿನ್ನೆಲೆ. ಕೆರೆ ಬಸದಿಯ ಇತಿಹಾಸವು ಕರ್ನಾಟಕದ ಜೈನ ಪರಂಪರೆ ಮತ್ತು ಹೊಯ್ಸಳ ರಾಜವಂಶದ ಧರ್ಮಭಾವನೆಯ ಪ್ರತಿರೂಪವಾಗಿದೆ. ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಅದು ಜೈನ ಶಿಲ್ಪಕಲೆ, ತತ್ವಶಾಸ್ತ್ರ ಮತ್ತು ವಾಸ್ತುಶಿಲ್ಪದ ಸಮಗ್ರ ಸಂಗಮವಾಗಿದೆ. ಇತಿಹಾಸಕಾರರ ಪ್ರಕಾರ ಈ ದೇವಾಲಯವನ್ನು ಹೊಯ್ಸಳ ದೊರೆಗಳಿಂದಲೋ ಅಥವಾ ಸ್ಥಳೀಯ ಶ್ರದ್ಧಾವಂತ ಜೈನ ವ್ಯಾಪಾರಿಗಳಿಂದಲೋ ನಿರ್ಮಿಸಲಾಗಿರಬಹುದು. ಹೊಯ್ಸಳರು ಜೈನ ಧರ್ಮದ ಬಲವಾದ ಪೋಷಕರು. ಅವರು ಬೆಲೆಬಾಳುವ ಶಿಲ್ಪಕಲೆ ಮತ್ತು ಶಾಂತತೆಯ ಪ್ರತೀಕವಾಗಿ ಇಂತಹ ಬಸದಿಗಳನ್ನು ನಿರ್ಮಿಸಿದ್ದರು. ಕೆರೆ ಬಸದಿಯು ಇದರ ಅತ್ಯುತ್ತಮ ಉದಾಹರಣೆ. ದೇವಾಲಯದ ಆವರಣ ಮತ್ತು ಬೌದ್ಧಿಕ ಅರ್ಥ. ದೇವಾಲಯವು ಒಂದು ಚೌಕಾಕಾರ ಕೆರೆಯ ನಡುಭಾಗದಲ್ಲಿದೆ. ಈ ಕೆರೆಯು ಶುದ್ಧ ನೀರಿನಿಂದ ತುಂಬಿರುತ್ತದೆ ಮತ್ತು ದೇವಾಲಯಕ್ಕೆ ಪ್ರವೇಶಿಸಲು ಮಾತ್ರ ದೋಣಿ ಉಪಯೋಗಿಸಲಾಗುತ್ತದೆ. ದೇವಾಲಯದ ಒಳಗೆ ಇರುವ ಚತುರ್ಮುಖ ತೀರ್ಥಂಕರರ ಪ್ರತಿಮೆಗಳು 4 ದಿಕ್ಕುಗಳತ್ತ ಮುಖ ಮಾಡಿರುವುದು ಇದು ಜೈನ ಧರ್ಮದಲ್ಲಿ ಸಮಭಾವನೆ ಮತ್ತು ಸರ್ವಜ್ಞತೆಯ ತಾತ್ಪರ್ಯವನ್ನು ಸೂಚಿಸುತ್ತದೆ. ಪ್ರತಿಮೆಯು ಬಹುಶಃ ಧರ್ಮನಾಥ ತೀರ್ಥಂಕರನಾಗಿರಬಹುದು, ಆದರೆ ಕೆಲವು ಸ್ಥಳೀಯ ವೃತ್ತಾಂತಗಳು ಇದನ್ನು ಅದಬಲನಾಥ, ಚಂದ್ರಪ್ರಭ ಅಥವಾ ನೇಮಿನಾಥನ ಪ್ರತಿಮೆ ಎಂದು ಹೋಲಿಸುತ್ತವೆ. ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವ.
ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ದೇವರನ್ನು ದೋಣಿಯ ಮೂಲಕ ದರ್ಶನ ಮಾಡುವ ಮೂಲಕ ತಮ್ಮ ಆತ್ಮಯಾನಕ್ಕೂ ಸಂಕೇತವಾಗಿ ಭಾವಿಸುತ್ತಾರೆ. ಜೈನ ಧರ್ಮದ 3 ರತ್ನಗಳಾದ ಸಂಯಮ, ಜ್ಞಾನ ಮತ್ತು ಶ್ರದ್ಧೆ ಎಂಬ ತತ್ವಗಳು ಇಲ್ಲಿ ಪ್ರತಿಬಿಂಬಿಸುತ್ತವೆ. ಈ ಸ್ಥಳವು ಜೈನ ಯಾತ್ರಾಧಾಮಗಳಲ್ಲೊಂದು ಆಗಿದ್ದು, ದಕ್ಷಿಣ ಭಾರತದಲ್ಲಿ ಇದೊಂದು ವಿಶಿಷ್ಟ ತೀರ್ಥಕ್ಷೇತ್ರ. ಪ್ರಕೃತಿಯ ಜೊತೆ ದೇವತೆಗಳ ಸಂವಾದ. ಕೆರೆ ಬಸದಿಯು ಪ್ರಕೃತಿ ಮತ್ತು ಧರ್ಮದ ಸಾಮರಸ್ಯದ ಆದರ್ಶವಾಗಿದೆ. ನೀರಿನ ಮಧ್ಯದಲ್ಲಿ ಇರುವ ಈ ಬಸದಿ ಶಾಂತತೆಯ ಸಂಕೇತ, ಪ್ರಕೃತಿಯ ಪಾವಿತ್ರ್ಯದ ಜ್ಞಾನ, ಮಾನವನ ಆತ್ಮಶುದ್ಧಿಗಾಗಿ ನಿರ್ಮಿತಾದ ದೇವಸ್ಥಾನ. ಇದು ದೇವಾಲಯವಲ್ಲ, ಅದು ನಿಸರ್ಗದ ನಡುವೆ ಸೃಷ್ಟಿಯಾದ ಧ್ಯಾನ ಮಂದಿರ. ಈ ದಿನದ ಸ್ಥಿತಿ. ಇಂದು ಈ ಬಸದಿ ಜೈನ ಸಮುದಾಯದ ಪ್ರೀತಿಯಿಂದ ನಿರ್ವಹಣೆಯಾಗುತ್ತಿದೆ. ಪ್ರವಾಸಿಗರು, ತೀರ್ಥಯಾತ್ರಿಕರು ಮತ್ತು ಇತಿಹಾಸ ಪ್ರಿಯರು ಈ ಸ್ಥಳಕ್ಕೆ ಭೇಟಿ ನೀಡಿ ಶಿಲ್ಪಕಲೆಯ ಆನಂದವನ್ನು ಅನುಭವಿಸುತ್ತಾರೆ. ಸರ್ಕಾರದಿಂದಲೂ ಕೆಲವೊಮ್ಮೆ ಈ ಸ್ಥಳದ ಸಂರಕ್ಷಣೆಗೆ ಅನುದಾನ ನೀಡಲಾಗುತ್ತದೆ. ಕೆರೆ ಬಸದಿಯ ನೈಜ ಕಥಾನಕ. ನೀರಿನ ನಡುವಿನಲ್ಲಿ ನೆಲೆಯಾದ ನಂಬಿಕೆ. ಆಲೋಚಿಸಿ ನೋಡಿ, ಹಗಲು ಬೆಳಗಿನ ಕಾಲ, ಬೆಚ್ಚಗಿನ ಮಂಜು ಕೆರೆಗೆ ಹೊದ್ದುಕೊಂಡಿದೆ. ನೀರಿನ ತಳದಲ್ಲಿ ಜಾರುವ ಸೂರ್ಯಕಿರಣಗಳು ಮಿಡಿಯುತ್ತಿವೆ. ಈ ನಿಶ್ಶಬ್ದತೆಯಲ್ಲಿ ದೋಣಿಯೊಂದು ಮೃದುವಾಗಿ ಚಲಿಸುತ್ತಿದೆ. ಆ ದೋಣಿಯಲ್ಲಿರುವ ಭಕ್ತನ ಹೃದಯ ದೇವರ ದರ್ಶನಕ್ಕಾಗಿ ತವಕಿಸುತ್ತಿದೆ. ಇದು ಕೇವಲ ಪ್ರವಾಸವಲ್ಲ, ಅದು ಆತ್ಮಯಾನ. ಅಮ್ಮನ ಮಡವು. ಸ್ಥಳದ ಪುರಾಣ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಕೆರೆಯು ಅಮ್ಮನ ಮಡವು ಎಂದು ಪ್ರಸಿದ್ಧವಾಗಿದೆ. ಈ ಹೆಸರಿನ ಹಿಂದೆ ಒಂದು ಹಳೆಯ ನಂಬಿಕೆ ಇದೆ. ಅನೇಕ ಶತಮಾನಗಳ ಹಿಂದೆ ಒಂದು ಜೈನ ತಪಸ್ವಿಯು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿಕೊಂಡಿದ್ದ. ಅವನ ನಿಷ್ಠೆ ಮತ್ತು ಶುದ್ಧತೆಯಿಂದ ಪ್ರಭಾವಿತರಾದ ಗ್ರಾಮಸ್ಥರು ಈ ಸ್ಥಳವನ್ನು ಪವಿತ್ರ ಕ್ಷೇತ್ರವಾಗಿ ಪರಿಗಣಿಸಿದರು. ಕಾಲಕ್ರಮೇಣ ಸ್ಥಳೀಯ ಸಮುದಾಯ ದೇವಾಲಯ ನಿರ್ಮಿಸಲು ಮುಂದಾಯಿತು. ಕೆರೆಯ ನಡುಭಾಗದಲ್ಲಿಯೇ ದೇವಾಲಯದ ನಿರ್ಮಾಣದ ವೈಶಿಷ್ಟ್ಯಗಳು. ದೇವಾಲಯದ ಪ್ಲಾಟ್ಫಾರ್ಮ್ ನೀರಿನ ಕೆಳಗೆ ಗಟ್ಟಿಯಾದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಸುಮಾರು 50 ಅಡಿ ದೋಣಿಯ ಪ್ರಯಾಣದ ಬಳಿಕ ದೇವಾಲಯ ತಲುಪಬಹುದು. ದೇವಾಲಯದೊಳಗಿನ ಶಿಲ್ಪಗಳು, ತೀರ್ಥಂಕರರ ನಯವಾದ ನಕ್ಕಿದ ಮುಖಗಳು, ಲಲಿತ ಕಂಕಣ, ಕಂಠಹಾರ, ಜಟಾಮಂಡಲ, ಇವು ಪ್ರತಿಯೊಂದು ಶಿಲ್ಪವನ್ನು ಜೀವಂತವನ್ನಾಗಿ ಮಾಡುತ್ತದೆ. ದೇವಾಲಯದ ಸುತ್ತಲೂ ಇರುವ ಕೆರೆಯ ನೀರಿನಲ್ಲಿ ಪ್ರತಿಬಿಂಬವಾಗುವ ವಿಗ್ರಹ ಭಕ್ತನಿಗೆ ಆತ್ಮದ ಅರಿವನ್ನು ನೀಡುವಷ್ಟು ಶಕ್ತಿಯಿರುವ ದೃಶ್ಯ. ಪ್ರತಿಯೊಬ್ಬನಿಗೂ ಅನಿವಾರ್ಯ ಅನುಭವ. ಇಲ್ಲಿ ದೇವರನ್ನು ನೋಡುವುದು ಕಣ್ಣುಗಳಿಂದಲೇ ಅಲ್ಲ, ಅದು ಮನಸ್ಸಿನಿಂದ. ಇಲ್ಲಿ ದರ್ಶನವು ನಿಷ್ಕಳಂಕವಾದ ಶಾಂತತೆಯಲ್ಲಿ ಹುಟ್ಟುವ ಭಕ್ತಿ. ಇಲ್ಲಿ ತೀರ್ಥಯಾತ್ರೆಯು ದೇಹದೊಂದಿಗೆ ಅಲ್ಲ, ಆತ್ಮದೊಂದಿಗೆ. ಸಮಾಜದಲ್ಲಿ ದೇವಾಲಯದ ಪಾತ್ರ. ಜೈನ ಧರ್ಮದ ತತ್ವಗಳು ಇಲ್ಲಿ ಜೀವನೋಪಾಯವಾಗಿ ಬಳಕೆಯಲ್ಲಿದ್ದವು. ಅಹಿಂಸೆ, ಸತ್ಯ, ಅಪರಿಗ್ರಹ. ಇಂದಿನ ದಿನಗಳಲ್ಲಿ ಈ ಬಸದಿ ಇತರ ಧರ್ಮದ ಜನರು ಪ್ರೀತಿ ಮತ್ತು ಗೌರವದಿಂದ ಭೇಟಿ ಕೊಡುವ ಧಾರ್ಮಿಕ ತಾಣವಾಗಿದೆ. ಸ್ಥಳೀಯರು ಇದರ ಸುತ್ತಮುತ್ತ ನಿಸರ್ಗವನ್ನು ಶುದ್ಧವಾಗಿ ಉಳಿಸಿಕೊಂಡಿದ್ದಾರೆ, ಏಕೆಂದರೆ ದೇವರಿರುವ ಜಾಗವು ಅಕ್ಷರಗಳಿಗೆ ಶಿಲ್ಪದ ಪ್ರತಿಮೆಗಳಾಗಿಸಿದ ದೇವಾಲಯ. ಕೆರೆ ಬಸದಿಯು ಕೇವಲ ಶಿಲ್ಪವಲ್ಲ, ಅದು ಶ್ರದ್ಧೆ, ತಪಸ್ಸು ಮತ್ತು ಶಾಂತತೆಯ ಪ್ರತಿಕೃತಿಯಾಗಿದೆ. ಇಂದಿನ ವೇಗದ ಯುಗದಲ್ಲಿ ಇಲ್ಲಿ ಕಾಲ ನಿಂತಿರುವಂತೆ ಅನಿಸುತ್ತದೆ. ಇಲ್ಲಿಗೆ ಒಮ್ಮೆ ಹೋದವರಿಗೆ ಅದು ನೆನಪಾಗಿ ಉಳಿಯುತ್ತದೆ, ಜೀವಮಾನದ ಅನುಭವವಾಗಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಬೆಂಬಲ ನೀಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನಾನು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಇನ್ನಷ್ಟು ವಿಡಿಯೋ ಅಥವಾ ನಿಮ್ಮ ಬಳಿಗೆ ಬರುತ್ತಿದ್ದೇನೆ.